ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದ ಮಿಸ್ಟರ್ ಮ್ಯಾನ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ನಾನು ಇವತ್ತಿದ್ದೀನಿ ಬೆಂಗಳೂರು ಕೆನೈನ್ ಅಸೋಸಿಯೇಷನ್ ಅವ್ರು ನಡೆಸಿರ್ತಕ್ಕಂಥ ಒಂದು ಡಾಗ್ ಶೋ. ಈ ಡಾಗ್ ಶೋಲಿ ಬರೀ ಬೇರೆ ಬ್ರೀಡ್ಸ್ ಅಲ್ಲ, ನಮ್ಮ ಇಂಡಿಯನ್ ಬ್ರೀಡ್ಸ್ ಕೂಡ ತುಂಬ ನಾಯಿಗಳು ಬಂದಿದೆ. ಮತ್ತು ಒಂದೊಂದು ಡಾಗ್ಸ್ ಕೂಡ ನೋಡೋಕ್ಕೆ ತುಂಬ ವಿಚಿತ್ರವಾಗಿದೆ. ಬನ್ನಿ ಯಾವ್ಯಾವ ರೀತಿ ಡಾಗ್ಸ್ಗಳು ಬಂದಿದೆ ಅಂತ ನಿಮಗೂ ಪರಿಚಯ ಮಾಡ್ಕೊಡ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸರ್ ನಮಸ್ಕಾರ, ಎಲ್ಲಿಂದ ಬಂದಿರಾ ಸರ್ ನೀವು? ಸರ್ ನಮಸ್ಕಾರ, ಫ್ರೇಜರ್ ಟೌನಿಂದ ಬಂದಿದ್ದೀವಿ ಸರ್. ಸರ್ ಅಂದರೆ ಫ್ರೇಜರ್ ಟೌನ್, ಕಾಕ್ಸ್ ಟೌನ್ ಅಂದರೆ ಬೆಂಗಳೂರೇನಾ? ಬ್ಯಾಂಗ್ಳೂರಲ್ಲಿ ನೀವು ಬಂದಿದ್ದೀರಾ? ಹೌದು, ಫ್ರೇಜರ್ ಟೌನ್. ಸರ್ ಈಗ ನಾವು ನೋಡ್ತಿರ್ತಕ್ಕಂಥದ್ದು ಸೈಂಟ್ ಬರ್ನಾರ್ಡ್. ಇದಕ್ಕೆ ಏನಂತ ಹೆಸರಿಟ್ಟಿದ್ದೀರಾ ಸರ್? ಬೆಂಜಮಿನ್ ಅಂತ. ಹೌದು ಸರ್, ಏನಕ್ಕೆ ಆ ಥರ ಹೆಸರಿಟ್ಟಿದ್ದೀರಾ ಅಂತ ಕೇಳ್ಬೋದಾ? ಸರ್ ಬೆಂಜಿ ಒಂದು ತುಂಬ ಫೇಮಸ್ಸು. ಈಸ್ 9 months ಓಲ್ಡ್, ಜೈಂಟ್ ಬ್ರೀಡು. ಓನರ್ ಬಂದು ಕಿರಣ್, ಇವರು ಹ್ಯಾಂಡ್ಲರು. ಮಧು ಅಂತ ಹ್ಯಾಂಡ್ಲರು. ಸರ್ ಅಂದರೆ ಎಷ್ಟು ವರ್ಷದಿಂದ ಇದೆ ಇದು ನಿಮ್ಮ ಹತ್ರ? ಸರ್ ಈಗ 10 months ಜೊತೆಗಿದೆ ಸರ್. ಇದು 10 months ಜೊತೆಗಿದೆ. ಸರ್ ಯಾವ ಥರ ಸರ್ ಇದ್ರ ಬಿಹೇವಿಯರು? ಸರ್ ತುಂಬ ಫ್ರೆಂಡ್ಲಿ, ಟೆಂಪರ್ಮೆಂಟ್, ಕಾಮ್ ಟೆಂಪರ್ಮೆಂಟ್, ಅಗ್ರೆಸಿವ್ ಇಲ್ಲ, ಟ್ರೈನ್ ಆಗಿದೆ, ಒಳ್ಳೆ ಮಾತು ಕೇಳ್ತೈತೆ. ಸರ್ ಅದೇ ಇದು ಸೈಂಟ್ ಬರ್ನಾರ್ಡ್ ಅಂತ ಅಂದರೆ ಜೈಂಟ್ ಬೀಡು ಅಂತಾನೆ ಎಲ್ಲ ಕರೀತಾರೆ. ಹೌದು. ಇದು ನಿಮ್ಮ ಜೊತೆ ಯಾವ ರೀತಿ ಹೊಂದ್ಕೊಳ್ಳುತ್ತೆ? ಇದು ತುಂಬ ಫ್ರೆಂಡ್ಲಿ ಸರ್. ಜೊತೆ ಯಾವ ರೀತಿ ಕಾಮ್ ಆಗಿರುತ್ತೆ. ಸರ್ ಈಗ ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳಲೇಬೇಕು. ಈ ಡಾಗ್ನ ನೀವು ಸಿಂಹ ಥರ ಹೇರ್ ಸ್ಟೈಲ್ ಮಾಡಿದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ ಸರ್. ಸರ್ ಇದು ನಾವು ಶೋಕಿಗೋಸ್ಕರ ಮಾಡೋದು ಸರ್. ಇದು ಗ್ರೂಮಿಂಗ್ ಮಾಡಿಸ್ತಾರೆ. ಇದು ಗ್ರೂಮಿಂಗ್ 2500 rupees ತೊಗೊತಾರೆ ಗ್ರೂಮರು. ಸೊ ಇದು ನಮ್ಮ ಶೋಕಿಗೆ ನಾವು ಮಾಡ್ತೀವಿ ಸರ್. ಇದು ಡಾಗ್ ಶೋ ನೋಡೋಕ್ಕೆ ಸೇಮ್ ಸಿಂಹ ಥರನೇ ಕಾಣಿಸ್ತಾ ಇದೆ. ಥ್ಯಾಂಕ್ ಯು, ತುಂಬ ಥ್ಯಾಂಕ್ ಯು ಸರ್. ಅಲ್ಲ, ಎಲ್ಲರಿಗೂ ತುಂಬ ಅಟ್ರಾಕ್ಟ್ ಆಗ್ತಾ ಇದೆ. ಥ್ಯಾಂಕ್ ಯು ತುಂಬ ಸರ್. ಅಂದರೆ ನಿಮ್ಮದು ಕೆನಲ್ ಇದೆಯಾ ಅಥವಾ ನೀವು ಕೆನಲ್ ಇದೆ ಸರ್? ಮೂನ್ ವಾಕರ್ಸ್ ಕೆನಲ್ಲು ಸರ್. ಮೂನ್ ವಾಕರ್ಸ್ ಕೆನಲ್. ಹೌದು. ಅಲ್ಲಿ ನಿಮ್ಮದು ಯಾವ ಬ್ರೀಡ್ಗೆ ತುಂಬ ಫೇಮಸ್ ಸರ್ ನೀವು? ಸರ್ ಸೆಂಟ್ ಬರ್ನಾರ್ಡು, ಜರ್ಮನ್ ಶೆಪರ್ಡು. ಈಗ ನಮ್ಮ ಹ್ಯಾಂಡ್ಲರ್ ತೋರಿಸ್ತಾ ಇದ್ದಾರೆ. ಡಾಗ್ ಓನರ್ ಬಂದು ಕಿರಣ್. ಅಂದರೆ ಸರ್ ನೀವು ಫ್ರೆಂಡ್ಸು? ಹೌದೌದು, ನಾನು ಫ್ರೆಂಡ್ಸು ಮತ್ತೆ ಹ್ಯಾಂಡ್ಲರು. ಡಾಗ್ ಶೋ ಹ್ಯಾಂಡ್ಲರು ಫ್ರೆಂಡ್ಸ್ ಇಲ್ಲ ಅಂದರೆ ಒಂದು ಡಾಗ್ ಕೆನಲ್ ನಡ್ಸೋಕ್ಕಾಗೋದಿಲ್ಲ, ತುಂಬ ಕಷ್ಟ. ಎಲ್ಲರೂ ಡಾಗ್ಸ್ಗಳನ್ನ ಸಾಕಿ ಸರ್. ಮತ್ತೆ ನೀವು ಬ್ರೀಡ್ ನಾಯಿಗಳನ್ನ ಸಾಕಿ ನಾನು ಬೇಡ ಅನ್ನಲ್ಲ. ಮತ್ತು ನಿಮ್ಮ ಕೈಲಾದಷ್ಟು ಕೆಲವೊಂದು ಸ್ಟ್ರೀಟ್ ಡಾಗ್ಸ್ಗೂ ಫೀಡ್ ಮಾಡಿ ಅಂತ ಹೇಳ್ತಾ. ಖಂಡಿತ ಸರ್, ಖಂಡಿತ. ಸರ್ ನಮಸ್ಕಾರ ಸರ್. ನಮಸ್ತೆ. ಲಕ್ಷ್ಮೀ ನರಸಿಂಹ ಅಂತ ಸರ್. ಲಕ್ಷ್ಮೀ ನರಸಿಂಹ ಸರ್ ಅಂತ. ಸರ್ ಎಲ್ಲಿಯವರು ಸರ್ ನೀವು? ಸರ್ ನಾವು ಇಲ್ಲೇ ಕಾಟನ್ಪೇಟೆ, ಬೆಂಗಳೂರು ಸರ್. ಕಾಟನ್ಪೇಟೆ, ಬೆಂಗಳೂರು. ಹೌದು ಸರ್. ಸರ್ ಇವಾಗ ನೀವು 2 dogs ನ ಹಾಕೊಂಡು ಬಂದಿದ್ದೀರಾ? ಹೌದು, ತೊಗೊಂಬಂದಿದ್ದೀನಿ ಸರ್. ಸರ್ ಏನಿದು ಸರ್ ಈ ಬ್ರೀಡ್ ಹೆಸರು? ಸರ್ ಈ ಬ್ರೀಡ್ ಹೆಸರು ನಿಯೋಪಾಲಿಟನ್ ಮ್ಯಾಸ್ಟಿಫ್ ಅಂತ ಸರ್. ಸಾರಿ, ನಿಯೋಪಾಲಿಟನ್ ಮ್ಯಾಸ್ಟಿಫ್. ಸರ್ ಎರಡು ಒಂದೇ ಬ್ರೀಡ್ ಸರ್? ಸರ್ ಎರಡು ಒಂದೇ ಬ್ರೀಡ್. ನಿಯೋಪಾಲಿಟನ್ ಅಂತ ಜಾತಿ ಹೆಸರು. ಇದನ್ನ ಮ್ಯಾಸ್ಟಿಫ್ ಫ್ಯಾಮಿಲಿ ಬಂದು ಮ್ಯಾಸ್ಟಿಫ್ ಫ್ಯಾಮಿಲಿ ಸೇರ್ತಿದೆ, ಅದಕ್ಕೋಸ್ಕರ ಮ್ಯಾಸ್ಟಿಫ್ ಅಂತ ಕರೀತಾರೆ. ಸರ್ ಇದ್ರ ಹೆಸರು ಏನಂತ ಕೇಳ್ಬೋದಾ ನಾನು? ಸರ್ ಅದ್ರ ಹೆಸರು ಚೆರಿ ಅಂತ ಸರ್. ಇದ್ರ ಹೆಸರು ಸರ್? ಅದ್ರ ಹೆಸರು ಡೈಸಿ ಅಂತ ಸರ್. ಡೈಸಿ ಅಂತ. ಡೈಸಿ. ಈಗ ನಾನು ಡಾಗ್ ಶೋ ಅಲ್ಲಿ ಸುಮಾರು ನಾಯಿಗಳನ್ನ ನೋಡಿದೆ. ಈಗ ಫಾರ್ ಎಕ್ಸಾಂಪಲ್ ಶಿಟ್ಸು ಆಗಿರ್ಬೋದು, ಲ್ಯಾಬ್ರಾಡಾರ್ ಆಗಿರ್ಬೋದು, ಅಮೆರಿಕನ್ ಬುಲ್ಲಿ ಆಗಿರ್ಬೋದು, ಜರ್ಮನ್ ಶೆಪರ್ಡ್, ಗೋಲ್ಡನ್ ರೆಟ್ರೀವರ್, ಎಲ್ಲ ರೀತಿ ಇದರ ಬ್ರೀಡ್ಗಳು ಬಂದಿದೆ. ಈ ಬ್ರೀಡ್ನ ನಾನು ಇದೇ ಫಸ್ಟ್ ಟೈಮ್ ಕೇಳ್ತಾ ಇರೋದು ಮತ್ತು ನನ್ನ ಚಾನಲಲ್ಲಿ ತೋರಿಸ್ತಾ ಇರೋದು. ಸರ್ ಈ ಬ್ರೀಡಲ್ಲಿ ಯಾವ ಥರ ಸರ್ ಬಿಹೇವಿಯರ್? ಸರ್ ಇಟ್ಸ್ ಗಾರ್ಡ್ ಆಗಿದ್ದು, ಗಾರ್ಡಿಂಗ್ ಪರ್ಪಸ್ ಯೂಸ್ ಮಾಡೋದು ಡಾಗು. ಬಟ್ ಅಂದರೆ ಇತ್ತೀಚಿನ ಕಾಲದಲ್ಲಿ ಮುಂಚೆ ತುಂಬ ಜಾಸ್ತಿ ಇತ್ತು, ಇತ್ತೀಚಿನ ಕಾಲದಲ್ಲಿ ಕಡಿಮೆ ಆಗ್ಬಿಟ್ಟಿದೆ, ತುಂಬ ರೇರ್ ಆಗ್ಬಿಟ್ಟಿದೆ. ಒಂದು ಬ್ರೀಡರ್ಸ್ ಇದೆ ಕಡಿಮೆ ಆಗ್ಬಿಟ್ಟಿದ್ದಾರೆ. ನಾನು ಒಬ್ಬನೇ ಬ್ರೀಡ್ ಮಾಡ್ತಾ ಇರೋದು ಇಂಡಿಯಾದಲ್ಲೇ. ನಾನು ಒಬ್ಬನೇ ಬ್ರೀಡ್ ಮಾಡ್ತಾ ಇದ್ದೀನಿ ಜಾತಿನ. ಹೌದು. ಇವತ್ತು ದೇಶದಲ್ಲಿ ಎಷ್ಟು ನಿಯೋಪಾಲಿಟನ್ ಮ್ಯಾಸ್ಟಿಫ್ ನೋಡ್ತಿರೋ ಆಲ್ಮೋಸ್ಟ್ 95% ಎಲ್ಲ ನನ್ನ ಲೈನೇಜ್ ಇರುತ್ತೆ. ನಮ್ಮದು ರಿಂಕಲ್ ಕಪ್ ಕೆನಲ್ ಅಂತ ನಂದೇ ಲೈನೇಜ್ ಇರುತ್ತೆ. ನಂದೇ 5th generation 6th generation ಈ ಥರ ನಂದೇ ನಾಯಿಗಳು ನೀವೆಲ್ಲ ಕಡೆ ನೋಡಬೇಕಾಗುತ್ತೆ. ಹೌದು, ಅಕ್ರಾಸ್ ದ ಕಂಟ್ರಿ. ಸರ್ ಅಂದರೆ ಇವತ್ತಿನ ಕಾಲದಲ್ಲಿ ಡಾಗ್ಸ್ನ ಸಾಕೋರ ಸಂಖ್ಯೆ ತುಂಬ ಜಾಸ್ತಿ ಆಗ್ತಾ ಇದೆ ಸರ್. ಹೌದು. ದಿನಕ್ಕೂ ಡಾಗ್ಸ್ಗಳನ್ನ ತಗೊಳ್ಳೋರಾಗಿರ್ಬೋದು ಅಥವಾ ಅದನ್ನು ಸೇಲ್ ಮಾಡೋರು ಕೂಡ ತುಂಬ ಜನ ಜಾಸ್ತಿ ಆಗ್ತಾ ಇದ್ದಾರೆ. ನೀವು ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಈಗ ಹೊಸದಾಗಿ ಡಾಗ್ಸ್ ಸಾಕೋರಿಗೆ ನಿಮ್ಮ ಕಡೆಯಿಂದ ಒಂದು ಸಜೆಷನ್ ಕೊಡೋದಿದ್ರೆ ಏನು ಹೇಳ್ತೀರಾ ಸರ್? ಅದೇ ಬ್ರೀಡಿಂಗ್ ಅಂದರೆ ಅವ್ರಿಗೆ ಎಲ್ಲ ಥರ ಆಗಂಗಿದೆ, ನೋಡ್ಕೊಳ್ಳೋ ಥರ ಇದ್ದರೆ ಬ್ರೀಡಿಂಗ್ ಮಾಡ್ಬೋದು. ಅಂದರೆ ಕಮರ್ಷಿಯಲಿ ಮಾಡೋಕ್ಕೆ ಹೋದರೆ ಹೆಂಗೆಂಗೋ ಹೋಗ್ತಾ ಇರೋದು. ಹೇಳ್ತಾರಲ್ಲ ವ್ಯಾಪಾರಂ ದ್ರೋಹ ಚಿಂತನಂ ಅಂತಾರಲ್ಲ, ಆ ಥರ ಹೇಗೋ ಆಗುತ್ತೆ. ನಾಯಿನ ಪೆಟ್ಟಾಗಿ ಪ್ರೀತಿಯಿಂದ ಸಾಕಬೇಕಾಗಿ ಬರುತ್ತೆ.
ಪ್ರೀತಿಯಿಂದ ಸಾಕೊಂಡು ಅವ್ರಿಗೆ ಇಷ್ಟ ಆದರೆ ನಮ್ಮ ನೋಡಿ ಈ ಒಂದು ಜಾತಿನೇ ಇಷ್ಟ, ಈ ಒಂದು ಜಾತಿನೇ 15 ವರ್ಷದಿಂದ ನಾನು ಬ್ರೀಡ್ ಮಾಡ್ತಾಯಿದ್ದೀನಿ. ಬ್ರೀಡ್ ಇಟ್ಟಿಲ್ಲ ನಾನು. ಮಧ್ಯದಲ್ಲಿ ಪ್ರೀತಿಯಾದ ಒಂದೆರಡು ಬೇರೆ ನಾಯಿ ಸಾಕೋಬೋದೇ ಹೊರತು, ಬಟ್ ಬ್ರೀಡಿಂಗ್ ಅಂತ ಮಾಡಿದೆ. ಬಟ್ ನಿಯೋಪಾಲಿಟನ್ ಮ್ಯಾಸ್ಟಿಫ್ ಮಾತ್ರ ಸದ್ಯಕ್ಕೆ ಮಾಡ್ತಾರೆ ನಾನು ಸುಮಾರು ವರ್ಷಗಳಿಂದ. ಇವತ್ತು ಏನು ಬ್ರೀಡ್ ಮಾಡ್ತವ್ರೆ ಅವರೆಲ್ಲ ಸುಮಾರು ಒಂದು 5 ರಿಂದ 6 ವರ್ಷ ಹಿಂದೆ ಹೋದ್ರೆ ಅವರೆಲ್ಲ ಸ್ಟ್ರೀಟ್ ಡಾಗ್ಸ್ಗಳನ್ನ ತುಂಬಾ ಇಷ್ಟಪಟ್ಟಿರ್ತಾರೆ. ಹೌದು ಸರ್, ಆಗಿದೆ ಸರ್. ನಾನು ಫಸ್ಟ್ ನಾಯಿ ಒಂದು ಬೀದಿ ನಾಯಿ ಸಾಕಿದೆ, ಅದರ ಹೆಸರು ರಾಮು ಅಂತ. ನಾನು ಫಸ್ಟ್ ನಿಯೋಪಾಲಿಟನ್ ಮ್ಯಾಸ್ಟಿಫ್ ಲೋಗೋಲ್ ನೀವು ನೋಡ್ಬೋದು, ಅದ್ರ ಹೆಸರು ರಾಮ್ ಅಂತ. ಆ ಬೀದಿ ನಾಯಿ ಹೆಸರು ಇಟ್ಟಿರೋದು ಸರ್, ರಾಮು ಅಂತ ನಾಯಿ. ಬೀದಿ ನಾಯಿನ ತಗೊಬಂದು ನೀವು ನಿಯೋಪಾಲಿಟನ್ ಮ್ಯಾಸ್ಟಿಫ್ ತುಂಬ ಇಂಡಿಯಾದಲ್ಲಿ ಹೆಸರು ಮಾಡಿದಂಥ ನಾಯಿ ಅದು, ನಿಯೋಪಾಲಿಟನ್ ಮ್ಯಾಸ್ಟಿಫ್. ಅವನು ಇದು 5ನೇ ಜನರೇಷನ್. ಇದು 5ನೇ ಜನರೇಷನ್, ಅವನು ಇದು 5ನೇ ಜನರೇಷನ್. ಇದು ಸಾರಿ, ಅವನು 4ನೇ ಜನರೇಷನ್, ಇವಳು 5ನೇ ಜನರೇಷನ್. ಇವನು ರಾಮ್ದು 5ನೇ ಜನರೇಷನ್. ಖಂಡಿತ ಸರ್, ಖಂಡಿತ. ಪ್ರತಿನಿತ್ಯ ಅದು ನೋಡಿದಿರೋ ದಿನನೇ ಇರಲ್ಲ ನಾನು. ನನ್ನ ಫೋಟೋಸಲ್ಲಿ, ನಾನು ಪ್ರೊಫೈಲ್ ಪೇಜಸಲ್ಲಿ ಇವತ್ತಿಗೂ ಇಲ್ಲ, ಅದೇ ಇರುತ್ತೆ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ. ಇಲ್ಲ ಸರ್, ತೀರ್ಕೊಂತು ಸರ್, ತೀರ್ಕೊಂಡು ತುಂಬ ಬೇಜಾರಾಯಿತು ಸರ್, ತುಂಬ ಬೇಜಾರಾಯಿತು. 10 ವರ್ಷ ಆಯ್ತು ತೀರ್ಕೊಂಡು ಸರ್. ಅದು ಸರ್ ಇಟ್ಸ್ ಅ ಕಂಪ್ಯಾನಿಯನ್ ಸರ್, ಇಟ್ಸ್ ಅ ಕಂಪ್ಯಾನಿಯನ್ ಜೊತೆಗಿರುವಂಥ ಒಂದು ಸ್ನೇಹಜೀವಿ. ನಾವು ಎಷ್ಟು ದಿವಸ ಇರ್ತೀವೋ ಅಷ್ಟುವರೆಗೂ ಇರುವಂಥ ಜೀವಿ. ನಾನು ಕಂಟಿನ್ಯೂ ಮಾಡಿದ್ರೆ ಅದೇ ಪರ್ಪಸ್ಸಾಗಿದ್ದಾನೆ. ನನ್ನ ರಾಮನ ಒಂದು ತಳಿ. ನಾನು ಎಷ್ಟು ವರ್ಷ ಇರ್ತೀನಿ, ನಾನು ಎಷ್ಟು ಯಾವತ್ತು ತನಕ ಇರ್ತೀನೋ ಅವತ್ತಿನವರೆಗೂ ನನ್ನ ಜೊತೆ ಇರಬೇಕು ಅಂತಲೇ ನಾವು ಅದನ್ನೇ ಲೈನೇಜ್ನ ಮೊದಲು ಬ್ರೀಡ್ ಇಂಪ್ರೂವ್ ಮಾಡೋಕ್ಕೆ ಮತ್ತೆ ಇಂಪೋರ್ಟ್ ಮಾಡ್ತೀವಿ. ಇಂಪೋರ್ಟ್ ಮಾಡಿ ಲೈನ್ ಇಂಪ್ರೂವ್ ಮಾಡ್ಬೋದೇನೋ, ಬಟ್ ನಮ್ಮ ರಾಮ್ ಲೈನೇಜು ನನ್ನ ನಾಯಿ ಎಷ್ಟಿದೆಯೋ ಅಷ್ಟು ಲೈನಲ್ಲೂ ನಮ್ಮ ರಾಮ್ದು ರಕ್ತ ಇದೆ. ಸರ್, ನಾನು ನಿಮ್ಗೆ ಒಂದು ಫನ್ನಿ ಕ್ವಶನ್ ಕೇಳ್ತೀನಿ, ಕೇಳ್ಬೋದು ಸರ್? ಕೇಳಿ ಸರ್. ಸರ್, ಒಂದು ಕಡೆ ನಿಮ್ಮ ರಾಮನ್ನ ಇಟ್ಟಿರ್ತೀವಿ, ಈಗ ರಾಮು ಇದ್ದಾನೆ ಅಂತ ತಿಳ್ಕೊಳ್ಳಿ, ರಾಮನ್ ಇಟ್ಟಿರ್ತೀವಿ. ರಾಮ್ ಇನ್ನೊಂದು ಕಡೆ 2 lakhs ಅಮೌಂಟ್ನ ಇಟ್ಟಿರ್ತೀವಿ, ಯಾವ್ದನ್ನ ಚೂಸ್ ಮಾಡ್ತೀವಿ? ಏನು ಸರ್? ಒಂದು ಟೇಬಲ್ ಮೇಲೆ ಒಂದು ರಾಮು ಇರುತ್ತೆ, ಇನ್ನೊಂದು ಸೈಡ್ 2 lakhs ಅಮೌಂಟ್ ಇರುತ್ತೆ, ಯಾವ್ದನ್ನ ಚೂಸ್? 100% ರಾಮನೇ ಸರ್. ರಾಮು, ಹೌದು. ರಾಮೇ ನನಗೊಂದು 15-20 ಲಕ್ಷ ದುಡ್ಡು ಕೊಟ್ಟಿರ್ತಾರೆ ಇದುವರೆಗೂ. ಓಕೆ ಸರ್, ಅಂದರೆ ಇವತ್ತು ಏನು ಗೊತ್ತಿಲ್ಲದೆ ದುಡ್ಡು ಕೊಟ್ಟಿರೋದು. ಓಕೆ ಸರ್, ಅಂದರೆ ಅದರ ಮತ್ತೆ ನಾವು ಜಾತಿ ಇಂಪ್ರೂವ್ ಮಾಡೋಕ್ಕೋಸ್ಕರ ಯೂಸ್ ಮಾಡಿದ್ವಿ ಹೊರತು ನಮ್ಮ ಪರ್ಪಸ್ಗೆ ಯೂಸ್ ಮಾಡಲ್ಲ. ನಾವು ಬೇರೆ ಬಿಸ್ನೆಸ್ಗಳಿದೆ, ಬಟ್ ಇವರು ಅದ್ರ ಜಾತಿ ಇಂಪ್ರೂವ್ ಮಾಡೋಕ್ಕೋಸ್ಕರ ದುಡ್ಡು ಮತ್ತೆ ಅದಕ್ಕೆ ಇನ್ವೆಸ್ಟ್ ಮಾಡಿದ್ರು. ಅಂದರೆ ಈಗ ಎಷ್ಟೊತ್ತವ್ರಿಗೆ ಇಟ್ಕೊಂಡು ಕೆಲವೊಂದು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ರ. ಇವಾಗ ಏನು ಸಾಕ್ತಿದ್ರೆ ಇನ್ನೂ ಮುಂದಕ್ಕೂ ಜಾಸ್ತಿ ನಾಯಿಗಳನ್ನ ಸಾಕಿ ಎಲ್ಲರಿಗೂ ಒಂದು ಮಾದರಿ ಆಗಿರಿ ಅಂತ ಹೇಳಿ ಥ್ಯಾಂಕ್ ಯು. ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಎಲ್ಲಿಂದ ಬಂದಿರ ಸರ್ ನೀವು? ಇಲ್ಲೇ ಸರ್, ಕಿತ್ತಕ್ನೂರಿಂದ. ಸರ್, ಅಂದರೆ ನಿಮ್ಮದು ಕೆನಲ್ ಇದೆಯಾ ಅಥವಾ ಮನೇಲಿ ಸಾಕಿರೋದು ಡಾಗ್ಸು? ಇಲ್ಲ, ಮನೇಲೆ ಸಾಕಿರೋದು ಸರ್. ಈಗ ನಾವು ನೋಡ್ತಿರ್ತಕ್ಕಂಥದ್ದು ಸರ್ ಹಸ್ಕಿ. ಹೌದು. ಹಸ್ಕಿ ಸರ್ ಏನಂತ ಹೆಸರಿಟ್ಟಿದ್ದೀರಾ ಸರ್ ಎರಡಕ್ಕೂ ನೀವು? ಇದ್ರ ಹೆಸರು ಗ್ಯಾಂಗ್ಸ್ಟರು, ಇದರ ಹೆಸರು ಸ್ಕೈ ಮತ್ತು ಗ್ಯಾಂಗ್ಸ್ಟರ್ ಅಂತ ಹೆಸರಿಟ್ಟಿದ್ದೀರಾ? ಹೌದು ಸರ್. ಅಂದರೆ 2 ಡಿಫ್ರೆಂಟ್ ಡಾಗ್ಸ್ ಅಂತ ಕಾಣಿಸುತ್ತೆ. ಅಂದರೆ ಅದೇ ಬೇರೆ ಫುಲ್ ವೈಟ್ ಇದೆ, ಸ್ವಲ್ಪ ಕಲರ್ ಡಿಫ್ರೆನ್ಸ್ ಅಷ್ಟೇ ಸರ್, ಬ್ರೀಡ್ ಒಂದೇ ಸರ್. ಅಂದರೆ ಈಗ ಸ್ವಲ್ಪ ರೀಸೆಂಟಾಗಿ ನಾನು ಹಸ್ಕಿ ಬಗ್ಗೆ ವಿಡಿಯೋಸ್ ಮಾಡಿದಾಗ ಕೆಲವರು ಹೇಳಿದ್ದೇನೆಂದರೆ ಹಸ್ಕಿ ಸರ್ವೈವ್ ಆಗಲ್ಲ ನಮ್ಮ ಇಂಡಿಯಾದಲ್ಲಿ ಅಂತ ಕೆಲವರು ಹೇಳ್ತಾರೆ. ಕೆಲವರು ಹೇಳೋದು ಒಂದು ಫ್ಯಾನ್ ಇದ್ರೂ ಮೇಂಟೈನ್ ಮಾಡ್ಬೋದು ಅಂತ. ನೀವು ಇಷ್ಟು ವರ್ಷದಿಂದ ನಿಮಗೆ ಇಲ್ಲ ಸರ್, ನಾವು ಫ್ಯಾನಲ್ಲಿ ಇಟ್ಟಿರೋದು, ಫ್ಯಾನ್ ಕೂಲರೆಲ್ಲ ಇಟ್ಟಿರೋದು. ಅಂದರೆ ಅದನ್ನು ಸಾಕ್ಬೋದು ಸರ್? ಒಂದು ಸಾಕ್ಬೋದು, ಫ್ಯಾನ್ ಇಲ್ಲ ಕೂಲರ್ ಇದೆ ಸಾಕ್ಬೋದು. ಯಾವ ಥರ ಸರ್ ಅದ್ರ ಬಿಹೇವಿಯರ್ ತುಂಬ ಸ್ಮೂತ್ ಇದೆ ಸರ್. ಮೇಡಮ್ ನಮಸ್ಕಾರ, ನಿಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಜೆನಿಫರ್ ಅಂತ. ಜೆನಿಫರ್. ಹಾಂ. ಎಲ್ಲಿಂದ ಬಂದಿರೋದು ಮೇಡಮ್ ನೀವು? ನಾವಿಲ್ಲಿ ಬೆಂಗಳೂರಿನವರು. ಹೌದು. ಅಂದರೆ ನಿಮ್ಮ ಡಾಗ್ಸ್ ಹೆಸರು? ಅವನ ಹೆಸರು ಕ್ಯಾಪ್ಟನ್ ಅಂತ. ಹೌದು. ಏನು ಮೇಡಮ್ ಈ ಥರ ಹೆಸರು ಇಟ್ಟಿದ್ದೀರಾ ಡಿಫ್ರೆಂಟ್ ಆಗಿ ಕ್ಯಾಪ್ಟನ್ ಅಂತ? ನಮ್ಮದು ಸ್ವಲ್ಪ ಮಿಲ್ಟ್ರಿ ಬ್ಯಾಕ್ಗ್ರೌಂಡ್ ಉಂಟು. ಸೊ ನನ್ನ ಮಗಳು ಮತ್ತು ಮಗ ಝೀರೋಡ್ ಇನ್ ಆನ್ ಕ್ಯಾಪ್ಟನ್ ಆ್ಯಂಡ್ ಸಿ ಪ್ಲೇಸಲ್ಲಿ ಕೆ ಹಾಕ್ಬಿಟ್ರು. ಸೊ ಅವ್ನು ಕ್ಯಾಪ್ಟನ್ ಆಗ್ಬಿಟ್ಟ. ಸೊ ಅವನದು ಬ್ಯಾಕ್ಗ್ರೌಂಡ್ ಹೇಳಬೇಕಾದ್ರೆ ನನ್ನ ಮಗಳು ನನಗೆ ಏನೋ 2 ವರ್ಷ ಕಾಲೇಜಿಗೆ ಫಿನಿಷ್ ಆಗಿ ಹೊರಗೆ ಹೋಗ್ತಾ ಇದ್ದಾರೆ. ಸೊ ದೇ ಥಾಟ್ ದ್ಯಾಟ್ ಓಕೆ ಮಮ್ಮಿಗೆ ಒಬ್ಬಳೇ ಇಡೋದು ಬೇಡ ಅಂತ ಹೇಳಿ ಪೆಟ್ಟನ್ನು ತಂದು ಕೊಟ್ಬಿಟ್ರು. ಸೊ ಅವನದು ಲಾಸ್ಟ್ ಬೇಬಿ. ಅಂದರೆ ಈಗ ಅವನು ನಿಮಗೆ ಬರೀ ಪೆಟ್ಟಲ್ಲ, ನಿಮ್ಮ ಮನೇಲಿ ಒಬ್ಬ ಸದಸ್ಯ. ಆಫ್ ಕೋರ್ಸ್, ಹಿ ಈಸ್ ಮೈ ಲಾಸ್ಟ್ ಬೇಬಿ. ಯಾವ ಥರ ನೋಡ್ಕೋತೀರಾ ಮೇಡಮ್ ನೀವು? ಯಾವ ಥರ ಅಂದರೆ ಒಂದು ಮಗು ನೋಡಿದಾಗೆ ಆಗ್ತದೆ. 5:30ಗೆ ಏಳಿಸ್ತಾನೆ ನನಗೆ, ಮತ್ತು ವಾಕ್ ಆಯಿತು, ಮತ್ತು ಊಟ ಆಯಿತು, ಆಮೇಲೆ ನನ್ನದು ಬ್ರೇಕ್ಫಾಸ್ಟ್ ಆದಮೇಲೆ ತಿರುಗಿ ಇನ್ನೊಂದು ವಾಕ್ ಆಗ್ತದೆ. ಸೊ ಅವನೊಟ್ಟಿಗೆ ಆಟಾಡೋದು, ಅವನದು ಗ್ರೂಮಿಂಗ್ ಮಾಡೋದು. ಹೀ ಸ್ಪಾಯಿಲ್ಡ್, ತುಂಬ ಸ್ಪಾಯಿಲ್ಡ್ ಇದ್ದಾನೆ ಅವನು. ಸೊ ಈ ಯೂತ್ ಇದು ಒಂದು ಡಾಗ್ ಶೋಗೆ ಒಂದು ಆಪರ್ಚುನಿಟಿ ಸಿಕ್ಕಿತ್ತು. ಸೊ ವಿ ಸೈಡ್ ಓಕೆ ಲೆಟ್ಸ್ ಟ್ರೈ ಇಟ್ ಔಟ್ ಅಂತ ಹೇಳ್ಕೊಟ್ಟು ಬಂದುಬಿಟ್ಟವು. ಅಂದರೆ ಇಲ್ಲಿ ಡಾಗ್ ಶೋಗೆ ಬಂದಿರೋರು ಎಷ್ಟೋ ಜನ ನಾವು ಗೆಲ್ಲಬೇಕು ಅಂತ ಬಂದಿರಲ್ಲ. ಎಲ್ಲ ಡಾಗ್ಸ್ಗಳ ಜೊತೆ ನಮ್ಮ ಡಾಗ್ನು
ಬೆರೆಯುತ್ತೆ, ಎಲ್ಲೋ ಡಾಗ್ಸ್ಗಳನ್ನ ನೋಡುತ್ತೆ ಅಂತ ಬಂದಿರ್ತಾರೆ. ನೀವು ಅದೇ ಉದ್ದೇಶದಿಂದ ಬಂದಿದ್ದೀರಾ? ಹೌದೌದು, ಅವನು ಭಯಂಕರ ಸೋಷಲ್ ಡಾಗ್. ಹಿ ಲವ್ಸ್ ಅದರ್ ಡಾಗ್ಸ್. ಆ್ಯಕ್ಚುಲಿ ಅವನಿಗೆ ಜಾಸ್ತಿ ರೋಡ್ ನಾಯಿಗಳಿಷ್ಟ. ಸೊ ನಾವು ವಾಕಿಂಗ್ ಹೋಗುವಾಗ ಅವನದೇ ಒಂದು ಟ್ರೂಪ್ ಉಂಟು, ಒಂದು 4-5 ಡಾಗ್ಸ್ ಫಾಲೋ ಮಾಡ್ಕೊಂಡು ಬರ್ತಾರೆ, ಅವನು ಅವರೊಟ್ಟಿಗೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಸೊ ನನಗೆ ಆ ಫಿಯರೇ ಇಲ್ಲ. ನನಗೆ ಆ್ಯಕ್ಚುಲಿ ಹೋಮ್ ಡಾಗ್ಸ್ ಇದ್ದರೆ ಫಿಯರ್ ಉಂಟು. ಹೌದು, ಬಿಕಾಸ್ ದೇ ಸ್ವಲ್ಪ ಎಗ್ರೆಸಿವ್ ಫೀಲ್ ಆಗ್ತದೆ. ನನಗೆ ರೋಡ್ ಡಾಗ್ಸ್ ಅಷ್ಟು ಎಗ್ರೆಸಿವ್ ಫೀಲ್ ಆಗಲ್ಲ. ಒನ್ಸ್ ದೇ ಗೆಟ್ ಓವರ್ ದ ನಮ್ಮದೇ ಇದಂತ ಹೇಳ್ಕೊಂಡು. ಸೊ ಹಿ ಈಸ್ ವೆರಿ ಹ್ಯಾಪಿ ಡಾಗ್. ಸತೀಶ್ ಅಂತ ಸರ್. ಸತೀಶ್ ಅವರು ಯಾವ್ರನ್ನವರು? ಬ್ಯಾಂಗ್ಳೂರವರು ಸರ್. ಈಗ ನಾವು ನೋಡ್ತಿರ್ತಕ್ಕಂಥ ಡಾಗು ಗೋಲ್ಡನ್ ರೆಟ್ರೀವರ್. ಹೌದು ಸರ್. ಅಂದ್ರೆ ನಾನು ಇಲ್ಲಿ ಸುಮಾರು ಡಾಗ್ಸ್ಗಳನ್ನ ನೋಡಿದೆ. ಹೌದು. ಅಮೆರಿಕನ್ ಬುಲ್ಲಿ ಆಗಿರ್ಬೋದು, ಮುದೋಳ್ ಆಗಿರ್ಬೋದು, ಮತ್ತೆ ಶಿಡ್ಜು ಆಗಿರ್ಬೋದು, ಇನ್ನು ಮುಂತಾದ ನಾಯಿಗಳು ಬಂದಿದೆ. ಗೋಲ್ಡನ್ ರೆಟ್ರೀವರು ಇಲ್ಲಿ ಬಂದಿರೋದು ಕಮ್ಮಿ. ಹೌದು. ಮತ್ತೆ ಈ ತರ ಕಲರ್ ತುಂಬಾ ರೇರು. ಹೌದೌದು. ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್, ಯಾವ ತರ ಅಂತ ಇದು? ಸರ್ ನಾವು ಗೋಲ್ಡನ್ ರಿಟ್ರೀವರ್ ಬಗ್ಗೆ ಹೇಳಬೇಕು ಅಂದರೆ ಮಗು ಸರ್. ಇದು ಮಗುನೂ ಒಂದೇ, ಇದು ಒಂದೇ. ಯಾಕೆ ಏನಂದರೆ ಟೆಂಪರ್ಮೆಂಟ್ ಇಲ್ಲದೆ ಇರೋ ನಾಯಿ ಸರ್ ಇದು. ಹೆಂಗೆ ಅಂದರೆ ಬಾಯೊಳಗೆ ಕೈ ಇಕ್ಬಿಟ್ರು ಕಚ್ಚಲ್ಲ. ಲೈಕ್ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಅಪಾರ್ಟ್ಮೆಂಟ್ಗಳಲ್ಲೆಲ್ಲ ಈ ನಾಯಿ ಲೈಕ್ ಲಾರ್ಜ್ ಬ್ರೀಡ್ಗಳನ್ನ ಬಿಡಲ್ಲ ಸರ್. ತುಂಬ ಶಾರ್ಟ್ ಬ್ರೀಡು, ಚೌಚೌವು, ಇಲ್ಲಾಂದರೆ ಏನು ಇದಿರ್ಬೋದು, ಯಾವುದು ಶಿಡ್ಜು ಇರ್ಬೋದು, ಬೀಗಲ್ ಇರ್ಬೋದು, ಇಂಥವು ಸಾಕ್ರಿ. ಹೌದು, ಲಾರ್ಜ್ ಬ್ರೀಡ್ಗಳನ್ನ ಸಾಕೋಕ್ಕೆ ಅಲ್ಲೋ ಕೊಡ್ತಿಲ್ಲ. ಇದು ಹೆಂಗೆ ಅಂದರೆ ಸರ್, ಇದು ಎರಡು ಒಂದೇ ಅಂದ್ಕೊಳ್ಳಿ. ಕಚ್ಚಲ್ಲ ಒಬ್ಬರನ್ನ. ತುಂಬ ಪೊಲೈಟ್ ನಾಯಿ ಸರ್, ತುಂಬ ಪೊಲೈಟ್ ನಾಯಿ. ಮತ್ತು ಮಕ್ಕಳ ಜೊತೆ ತುಂಬ ಹೊಂದಾಣಿಕೆ ಇದೆ ನಾಯಿಗೆ. ತುಂಬ ಚೆನ್ನಾಗಿದೆ ಸರ್ ಇದು. ಫ್ಯಾಮಿಲಿ ತುಂಬ ಅಟ್ಯಾಚ್ಮೆಂಟ್ ಸರ್. ಫ್ಯಾಮಿಲಿಗೆ ತುಂಬ ಅಟ್ಯಾಚ್ಮೆಂಟ್ ಇರುತ್ತೆ ನಾಯಿ ಮಾತ್ರ. ಅಂದರೆ ಇದ್ರ ಹೆಸರು ಹೇಳ್ತೀರಾ ನಮಗೆ? ಸರ್ ಇದ್ರ ಹೆಸರು ನಾವು ಇಕ್ಕಿರೋದು ಬಂದ್ಬಿಟ್ಟು ಸೂಪರ್ ಅಂತ ಸರ್. ಸೂಪರ್ ಅಂತ ಹೆಸರು. ಹೌದು. ನಾವು ಸರ್, ನಾನು ಉಪೇಂದ್ರ ಅವರ ಫ್ಯಾನು ಸರ್. ನಾನು ಉಪೇಂದ್ರ ಅವ್ರ ಫ್ಯಾನು. ಸೊ ಅವ್ರದ್ದೊಂದು ಮೂವಿ ಅದು ಸೂಪರ್ ಅಂತ ಬಂತಲ್ಲ ಸರ್. ಸೊ ಅದಕ್ಕೋಸ್ಕರ ಇವನಿಗೆ ಸೂಪರ್ ಅಂತಾನೆ ಹೆಸರು ಇಟ್ಬಿಟ್ಟೆ ಸರ್ ನಾನು. ಸರ್ ಇದು ನಾನು ಮಧ್ಯದಲ್ಲಿ ತಂದು ಸಾಕಿದೆ ಸರ್. ಇದು ಒಬ್ಬರು ಲೈಕ್ ವರ್ಕ್ಗೆ ಹೋಗ್ತಿದ್ರು ಒಬ್ಬರು. ಅವ್ರಿಗೆ ತೊಗೊಳ್ಳೋದು ಲೈಕ್ ತೊಗೋಬೇಕಾದ್ರೆ ತೊಗೊಂಡ್ಬಿಡ್ತಾರೆ ಕೆಲವರು. ತೊಗೊಂಡಾದ್ಮೇಲೆ ವರ್ಕಿಗೆ ಹೋಗಾದ್ಮೇಲೆ ನೋಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ನಾನು ತಂದಾಗ ಮರಿ ಇದು ನಾಯಿ ಬಂದ್ಬಿಟ್ಟು ಒಂದು ಸ್ವಲ್ಪ ತುಂಬ ಇನ್ನೂ ಇದು ಕಮ್ಮಿ ಇತ್ತು ಸೈಜು. ನಾನು ತಂದು ಇದನ್ನ ರೆಡಿ ಮಾಡಿ ಇವತ್ತು ಶೋಕ್ ತಂದಿರೋದು ಸರ್. ಇದನ್ನು ಮೇಲ್ ಸರ್. ಇದು ಇದ್ರ ಮರಿಗಳು ನಮ್ಮ ಕಸ್ಟಮರ್ಸ್ ಬೇಕು ಅಂದ್ರೆ ಸಿಗುತ್ತಾ ಸರ್? ಹೌದು ಸಿಗುತ್ತೆ. ಮತ್ತು ಇದು ಹೆಣ್ಮರಿಗಳು ಮೇಟಿಂಗ್ ಬೇಕಂದ್ರೆ ಮೇಟಿಂಗು ಕೊಡ್ತೀನಿ ಸರ್. ನಾನು ಮೇಟಿಂಗ್ ಕೊಡ್ತೀನಿ. ಹಂಗೆ ಅದ್ರ ನಿಮ್ಮ ನಂಬರ್ ಹೇಳ್ತೀರಾ ನಮಗೆ ಸರ್? 8792359159. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಯೋಗಿ ಅಂತ ಸರ್. ಯೋಗಿ ಅವರು ಎಲ್ಲಿಂದ ಬಂದಿರೋದು? ಯೋಗಿ ಅವರು ಬೆಂಗಳೂರಲ್ಲೇ ಇರೋದು, ಬನಶಂಕರಿ ಹತ್ರ. ಸರ್, ಈಗ ನಾವು ನೋಡ್ತಿರ್ತಕ್ಕಂಥ ಬ್ರೀಡ್ ಹೆಸರು ನ್ಯೂಫೌಂಡ್ಲ್ಯಾಂಡ್ ಸರ್. ಅಂದರೆ ನಾನು ಈ ಬ್ರೀಡ್ನ ಇದೇ ಮೊದಲ ಬಾರಿ ನನ್ನ ಚಾನಲಲ್ಲಿ ಕೇಳ್ತಾ ಇರೋದು. ಅಂದರೆ ಇದು ನಾನು ಸ್ಟಾರ್ಟಿಂಗ್ ನೋಡಿದಾಗ ಕೊರಿಯನ್ ಶೆಫರ್ಡ್ ಅಂತ ಅಂದ್ಕೊಂಡೆ. ಆ ಥರನೇ ಬರುತ್ತಾ ಸರ್ ಇದು? ಆ ಥರ ಅಲ್ಲ, ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ. ಇದು ಬರ್ನಾಡ್ ಟೈಪಲ್ಲಿ ಇದೆ, ಒಂದು ಸ್ವಲ್ಪ ಬರ್ನಾಡ್ ಟೈಪ್. ಅಂದರೆ ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಾ ಸರ್ ಇದು? ಸರ್ ನಾನು ನ್ಯೂಫೌಂಡ್ಲ್ಯಾಂಡ್ಗೆ ಫ್ರೆಶ್ಶೇ. ಇವಾಗ ಇದು ನನ್ನ ಫ್ರೆಂಡ್ಸ್ ಮನೆಗೆ ಕೊಟ್ಟಿದ್ದೀನಿ. ಇದು ಅವ್ರು ಚೆನ್ನಾಗಿ ಸಾಕಿದ್ದಾರೆ. ಇವಾಗ 8.5 months ಇದಕ್ಕೆ. 8.5 months? 8.5 months. ಅಂದರೆ ಸರ್ ನಿಮ್ಮದು ಕೆನಲ್ ಇದೆಯಾ ಅಥವಾ ಓಮನ್ ಸಾಕಿರೋದು? ನಂದು ಕೆನಲ್ ಇದೆ. ಕೆನಲ್ ಹೆಸರು ಸರ್? Y21 ಗೌಡ ಕೆನಲ್. Y21 ಗೌಡ ಕೆನಲ್. ತುಂಬ ಚೆನ್ನಾಗಿ ಇಟ್ಟಿದ್ದಾರೆ ಸರ್ ನೇಮು. ಸರ್ ಅಂದರೆ ಇದ್ರ ಯಾವ ಥರ ಸರ್ ಬಿಹೇವಿಯರ್? ಫುಲ್ ಫ್ರೆಂಡ್ಲಿ ಇದು. ಬೇರೆ ಡಾಗು ಕಚ್ಬೋದು, ಇವಳು ಮಾತ್ರ ಫುಲ್ ಫ್ರೆಂಡ್ಲಿಯಾಗಿ ನಾರ್ಮಲಾಗಿ ಟ್ರೀಟ್ ಮಾಡಿದ್ದಾರೆ. ಮನೆಯಲ್ಲೂ ಹಂಗೆ ಮುದ್ದಾಗಿ ಬೆಳೆದಿದ್ದಾಳಲ್ಲ, ಯಾರಿಗೂ ಕಚ್ಚಕ್ಕೆಲ್ಲ ಹೋಗಲ್ಲ ಇವಳು. ಸರ್ ಈಗ ಬ್ರೀಡ್ ಡಾಗ್ಸ್ಗಳಂತ ತಗೊಂಡ್ರೆ ಒಂದು ಗಾರ್ಡಿಂಗ್ ಪರ್ಪಸ್ಸು ತುಂಬ ಜನ ನೋಡ್ತಾರೆ, ಇಲ್ಲ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಿರ್ಬೋದು, ಅಥವಾ ಮಕ್ಳುಗಳ ಜೊತೆ ಅದು ಬೆರೆಯೋಕ್ಕಾಗಿರ್ಬೋದು, ಅದಕ್ಕೋಸ್ಕರ ಡಾಗ್ನ ಕೆಲವರು ಪರ್ಚೇಸ್ ಮಾಡ್ತಾರೆ. ಇದು ನೀವು ಇದ್ರಲ್ಲಿ ನೋಡಿದ್ದು ಗಾರ್ಡಿಂಗ್ ಪರ್ಪಸ್ಸಿಗೆ ಉಪಯೋಗ ಆಗುತ್ತೋ ಅಥವಾ ಇದ್ರ ಜೊತೆ ಟೈಮ್ ಕಳೆಯೋಕ್ಕೆ ಉಪಯೋಗ ಆಗುತ್ತೆ? ಇದ್ರ ಜೊತೆ ಒಂದು ಲೇಡೀಸ್ಗೆ ಟಾಯ್ ಥರನೇ ಇದು. ದೊಡ್ಡ ಟಾಯ್ ಲೈಕ್ ಮಾಡ್ತಾರ ಆ ಥರ, ಗೊಂಬೆ ಥರ ಅಷ್ಟೇ. ಇದು ಗಾರ್ಡಿಂಗ್ ಎಲ್ಲ ಏನು ಮಾಡಿಲ್ಲ, ಅವರೇ ಗಾರ್ಡ್ ಮಾಡ್ತಾ ಇದ್ದಾರೆ ಇದನ್ನ. ಗಾರ್ಡಿಂಗ್ ಏನು ಮಾಡಲ್ಲ, ಯೂಸ್ ಮಾಡಲ್ಲ ಇದನ್ನ. ಒಬ್ಬೊಬ್ರು ಒಂದೊಂಥರ ಇದು ತುಂಬ ಅವರೇ ಕಾಯೋ ಥರ ಸಾಕ್ಬಿಟ್ಟಿದ್ದಾರೆ ಇದನ್ನ. ಬೇರೆ ಡಾಗ್ ಬಿಹೇವಿಯರ್ ಹೆಂಗಿರುತ್ತೆ ಗೊತ್ತಿಲ್ಲ. ಸರ್ ಅಂದರೆ ಇದು ಊಟ ಏನಾಗ್ತೀರಾ ಸರ್? ಅವರು ಇವಾಗ 2 kg ಚಿಕನ್ ಕೊಡ್ತಿದ್ದಾರೆ, 1 time ರಾಯಲ್ ಕೆನನ್ ಕೊಡ್ತಿದ್ದಾರೆ.
ಒಂದು 600 ಗ್ರಾಮ್ ರಾಯಲ್ ಕೆನೆನು 2 kg ಬೆಳಗ್ಗೆ ಚಿಕನ್ ಕೊಟ್ಬಿಡ್ತಾರೆ, ರಾ ಚಿಕನ್. ಸರ್ ಅಂದರೆ ಈಗ ಡೈಲಿ ದಿನನಿತ್ಯ ಡಾಗ್ಸ್ಗಳು ಸಾಕೋರ ಸಂಖ್ಯೆ ತುಂಬ ಹೆಚ್ಚಾಗ್ತಾ ಇದೆ, ಅದು ತುಂಬ ಖುಷಿ ಪಡೋ ವಿಷಯನೇ. ಸರ್ ನೀವು ಇಷ್ಟು ವರ್ಷ ಡಾಗ್ಗಳನ್ನ ಸಾಕಿದ್ರಾ, ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಹೊಸಬ್ರಿಗೆ ಸಜೆಷನ್ ಕೊಡೋದಿದ್ರೆ ಏನು ಹೇಳ್ತೀರಾ ಸರ್? ನೋಡಿ ತಗೊಳ್ಳಿ, ಕ್ವಾಲಿಟಿ ಮೇಂಟೈನ್ ಮಾಡಿ. ಪ್ರೈಸ್ ಹೈ ಹೇಳ್ತಿದ್ದಾರೆ ಅಂದರೆ ಅದನ್ನ ಚೆಕ್ ಮಾಡಿ, ಅದು ಆ ರೇಟ್ಗಿದ್ರೆ ಆ ರೇಟ್ ಕೇಳಿ ತಗೊಳ್ಳಿ. ಇವಾಗ 20,000 ರೂಪಾಯಿನ ಇನ್ನು 5,000 8,000 ರೂಪಾಯಿಗೆಲ್ಲ ಕೇಳಬೇಡಿ. ಯಾಕಂದರೆ ನಮ್ಮದು ಅಷ್ಟು ಕಷ್ಟ ಇರುತ್ತೆ ಬ್ರೀಡ್ ಮಾಡೋಕ್ಕೆ, ತುಂಬ ಅನುಭವಿಸ್ಬಿಟ್ಟಿದ್ದೀನಿ ಇದರಲ್ಲಿ. ಊಟ ಇಲ್ಲ ಅಂದ್ರೂ ಅದಕ್ಕೆ ಟೈಮ್ ಕೊಡಬೇಕು. ಹಾಂ, ಅದಕ್ಕೆ ಟೈಮ್ ಕೊಡಬೇಕು ಆಗುತ್ತೆ. ನಮಗೆ ಊಟಕ್ಕೆ ಕಾಸಿಲ್ಲ ಅಂದ್ರೆ ಊಟ ಹಾಕಿದ್ದೀವಿ, ಆ ಸಿಚುವೇಶನ್ ಎಲ್ಲ ಇದೆ, ಎಲ್ಲ ಫೇಸ್ ಮಾಡೇ ಬಂದಿದ್ದು ಇಲ್ಲಿಗೆ. ಸರ್ ನಿಮ್ಮ ಪ್ರಕಾರ ಡಾಗ್ ಅಂದರೆ ಒನ್ ವರ್ಡಲ್ಲಿ ಏನು ಸರ್? ಲವ್, ಪ್ರೀತಿ. ಪ್ರೀತಿ. ಓಕೆ ಸರ್, ಥ್ಯಾಂಕ್ ಯು. ಈಗ ನಾವು ನೋಡ್ತಿರ್ತಕ್ಕಂಥದ್ದು ಚೌ ಚೌ. ಹೌದು. ಹೆಸರಿಟ್ಟಿದ್ದೀರಾ ಸರ್? ನಾವು ಸಿಂಬಾ ಅಂತ ಇಟ್ಟಿದ್ದೀವಿ ಸರ್. ಸಿಂಬಾ ಅಂತ ಹೆಸರಿಟ್ಟು. ಹೌದು. ಸರ್ ಅಂದರೆ ಇದೇ ಮೊದಲನೇ ಶೋಗೆ ಹಾಕೋ ಬಂದಿರೋ ಅಥವಾ ಇದಕ್ಕಿಂತ ಮುಂಚೆ ಶೋಗೆ ಹಾಕಿ? ಇವನ್ನ ಇದೇ ಫಸ್ಟ್ ಶೋ ಸರ್ ತಂದಿರೋದು. ಇದೇ ಫಸ್ಟ್ ಶೋ? ಇದೇ ಫಸ್ಟ್ ಶೋ. ಹೌದು. ನಿಮ್ಮದು ಕೆನಲ್ ಇದೆಯಾ ಸರ್ ಅಥವಾ ಮನೇಲೆ ಸಾಕಿ? ಇದೆ ಸರ್, ಕೆನಲ್ ಇದೆ. ನಿಮ್ಮದು ಕೆನಲ್ ಹೆಸರು ಸರ್? ಸರ್ ಕೆನಲ್ ರಾಯಲ್ ಕೆನಲ್ ಅಂತ, ಬ್ಯಾಂಗ್ಳೂರ್ ರಾಯಲ್ ಕೆನಲ್. ರಾಯಲ್ ಕೆನಲ್ ಅಂತ ಸರ್. ಅಂದರೆ ಎಷ್ಟು ವರ್ಷದಿಂದ ನಡ್ಸ್ಕೊಂಡು ಬರ್ತಾ ಇದ್ದೀರಾ ಸರ್? ನಾನು ಒಂದು 2 ವರ್ಷದಿಂದ ಇದ್ದೀನಿ ನಮ್ಮ ಅಣ್ಣನ ಜೊತೆ. ನಮ್ಮ ಅಣ್ಣ ಒಂದು 15 ವರ್ಷದಿಂದ ಇದ್ದಾರೆ ಸರ್. ಸರ್ ಅಂದರೆ ಸಿಂಬಾದು ಬಿಹೇವಿಯರ್ ಯಾವ ಥರ ಸರ್ ಇದು? ಸರ್ ಓಕೆ, ಸೂಪರ್ ಸರ್, ಏನಿಲ್ಲ, ರ್ಯಾಶ್ ಏನಿಲ್ಲ, ಚೆನ್ನಾಗಿದ್ದಾನೆ, ತೊಂದರೆ ಏನಿಲ್ಲ. ಬಟ್ ಏನಂದರೆ ಅಪರಿಚಿತ ವ್ಯಕ್ತಿಗಳು ಸಡನ್ನಾಗಿ ಮುಟ್ಟೋಂಗಿಲ್ಲ ಅವನ್ನ. ಹಿಂದೆಯಿಂದ ಮುಟ್ಟೋದು, ಸಡನ್ನಾಗಿ ಬಂದ್ಬಿಟ್ಟು ತಲೆ ಮುಟ್ಟೋದು ಹಂಗೆಲ್ಲ ಇಲ್ಲ. ಫಸ್ಟ್ ಅವ್ನು ಮುಂದೆ ನಿಂತ್ಕೊಂಡು ಒಂದು 2 ನಿಮಿಷ ಮಾತಾಡಿಸಿ ನೈಸಿಗೆ ತಲೆ ಸೌರಿ ಆಮೇಲೆ ಕ್ಲೀನಾಗಿ ಏನು ಮಾಡಿ ಪ್ರಾಬ್ಲಮ್ ಏನಿಲ್ಲ. ಕಂಪೇರ್ ಟು ಬೇರೆ ಬ್ರೀಡು ಚೌಚೌಲ್ಲಿ ನಿಮಗೆ ಕಂಡಿದ್ದ ವಿಶೇಷತೆ ಏನು ಸರ್? ಸರ್ ವಿಶೇಷತೆ ಏನು ಅಂದರೆ ಮನೇಲಿ ಒಬ್ಬನ ಇಟ್ಕೊಂಡ್ರೆ ಹೊರಗಡೆಯಿಂದ ಯಾರೇ ವ್ಯಕ್ತಿ ಬರಲಿ ಫಸ್ಟು ಇದನ್ನು ನೋಡಿ ಭಯಪಡ್ತಾನೆ ಸರ್. ಒಂದು. ಎರಡನೇದು ಫ್ರೆಂಡ್ಲಿ ಇದಾಗಿರೋದ್ರಿಂದ ಮಕ್ಕಳಿಗೇನು ಹಾರ್ಮ್ಫುಲ್ ಇಲ್ಲ, ಫ್ಯಾಮಿಲಿಯವರಿಗೇನು ಮಾಡಲ್ಲ. ಬೈ ಯಾರನ್ನ ಸಡನ್ನಾಗಿ ಬಂದರೆ ಸಡನ್ನಾಗಿ ಲೈಕ್ ಎದುರಿಸ್ತಾನೆ, ಚೆನ್ನಾಗಿ ಇದು ಮಾಡ್ತಾನೆ. ಬಟ್ ಆಮೇಲೆ ಸರೋಗ್ಬಿಡ್ತಾನೆ. ಆಮೇಲೆ ಓನರ್ಸ್ ಯಾರನ್ನ ಬಂದು ಫ್ರೆಂಡ್ ಮಾಡಿಕೊಟ್ರೆ ಚೆನ್ನಾಗಾಗ್ಬಿಡ್ತಾನೆ ಸರ್. ಹೌದೌದು, ಸ್ಟಾರ್ಟಿಂಗ್ ಯಾರೇ ಬರಲಿ ಇದು ಮಾಡ್ತಾನೆ ಸರ್. ಅಟ್ಯಾಕ್ ಮಾಡೋದೇನಿಲ್ಲ, ಜಸ್ಟ್ ಎದುರಿಸ್ತಾನೆ ಅಷ್ಟೇ. ನೋಡಿ ಇವನ್ನ ನೋಡಿದ ತಕ್ಷಣ ಯಾರಿಗೇ ಆಗಲಿ ಭಯ 1 ಸೆಕೆಂಡ್ ಆಗೇ ಆಗುತ್ತೆ ಸರ್. 1 ಸೆಕೆಂಡ್. ಈಗ ಎಲ್ರಿಗೂ ಕೇಳಿದಾಗೆ ಕಾಮನ್ ಒಂದು ಕ್ವಶನ್ ನಿಮಗೆ ಕೇಳ್ತೀನಿ, ಹೇಳಿ. ಈಗ ಪ್ರತಿದಿನ ಡಾಗ್ ಸಾಕೋರ ಸಂಖ್ಯೆ ತುಂಬ ಜಾಸ್ತಿ ಆಗ್ತಾ ಇದೆ. ನೀವು ಇಷ್ಟು ವರ್ಷದಿಂದ ಸಾಕಿರೋದ್ರಿಂದ ಈ ಕಡೆಯಿಂದ ಒಂದು ಸಜೆಷನ್ ಕೊಡೋದಿದ್ರೆ ಏನು ಹೇಳ್ತೀರಾ ಸರ್? ಸರ್ ನಾಯಿನ ಸಾಕಿ, ಎಲ್ಲರೂ ಸಾಕಿ, ಪ್ರತಿ ಮನೇಲೂ ಸಾಕಿ. ಯಾಕೆಂದರೆ ನಾವು ಈಗ ಒಂದು ಸೆಕ್ಯೂರಿಟಿ ನಿಕ್ತೀವಿ ಅಂದ್ಕೊಳ್ಳಿ, ಒಂದು 14,000 ರಿಂದ 15,000 ರೂಪಾಯಿ ಕೊಡಬೇಕು. ಇದಕ್ಕೆ ಈ ಮೇಂಟೆನೆನ್ಸು 2 ನಾಯಿ ಮಾಡ್ಬೋದು. 15,000 ರೂಪಾಯಿನಲ್ಲಿ ಒಂದು ನಾಯಿ ಬಂದ್ಬಿಟ್ಟು 2-3 ಜನ ಸೆಕ್ಯೂರಿಟಿ ಮಾಡೋ ಕೆಲಸ ಮಾಡುತ್ತೆ ಸರ್. ರೆಸ್ಟೇ ಇರಲ್ಲ ಪಾಪ. ಅದಕ್ಕೆ ತುಂಬ ಚೆನ್ನಾಗಿ ಮಕ್ಕಳ ಜೊತೆ ಹೊಂದ್ಕೊಂಡು ಹೋಗುತ್ತೆ. ನಮಗೆ ಇನ್ನೊಂದು ಏನಂದರೆ ಇದು ಸಾಕೋದ್ರಿಂದ ನಮಗೆ ಮೆಂಟಲಿ ಸ್ಟ್ರೆಸ್ಸಾಗಿ ಬಂದಿರ್ತೀವಿ ಹೊರಗಡೆಯಿಂದ, ತುಂಬ ಮೈಂಡ್ ಫ್ರೀ ಆಗುತ್ತೆ. ಇದನ್ನು ಲೈಕ್ ಹೊರಗಡೆ ಬಂದಾಗ, ಆಫೀಸಿಂದ ಹೊರಗಡೆಯಿಂದ ಬಂದಾಗೆಲ್ಲ ತುಂಬ ಮೈಂಡ್ ಫ್ರೀ ಆಗುತ್ತೆ ಇದನ್ನ ಪೆಟ್ಸಿದ್ರೆ ಮನೇಲಿ. ಬಟ್ ಮನೆಗೆ ಒಂದು ಸೇಫ್ಟಿ ಸರ್, ತುಂಬ ಸೇಫ್ಟಿ. ಅಂದರೆ ಸರ್ ಈಗ ಇಷ್ಟೊತ್ತವರೆಗೂ ಇಟ್ಕೊಂಡು ಚೌಚೌ ಬ್ರೀಡ್ ಬಗ್ಗೆ ನಮಗೊಂದು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಮತ್ತೆ ಇನ್ನೂ ಮುಂದಿನ ಶೋಗಳಲ್ಲೂ ಅಟೆಂಡ್ ಮಾಡಿ ಇನ್ನೂ ಚೆನ್ನಾಗಿ ಡಾಗ್ಸ್ಗಳನ್ನ ಸಾಕಿ. ಮತ್ತು ನಾನು ನಮ್ಮ ಚಾನಲ್ ಕಡೆಯಿಂದ ಕೇಳ್ಕೊಡೋದು, ಸ್ಟ್ರೀಟ್ ಡಾಗ್ಗಳಿಗೂ ಫೀಡ್ ಮಾಡಿ ಸರ್. ಇಲ್ಲ ಸರ್, ಅಷ್ಟು ನಮ್ಮ ನಾಯಿಗಳಿಗೆ ಏನು ಮಾಡ್ತೀವಿ ಅದೇ ಥರ ನಮ್ಮ ಕೈಯಲ್ಲಿ ಏನಾಗುತ್ತೋ ಒಂದು ಲೈಕ್ ರಾತ್ರಿ 1 ಹೊತ್ತಾಗಲಿ ಬೆಳಗ್ಗೆ 1 ಹೊತ್ತಾಗಲಿ ಸ್ಟ್ರೀಟ್ ಡಾಗ್ಸ್ಗೂ ನಾವು ಮಾಡ್ತಿದ್ದೀವಿ. ನಮ್ಗೆ ಲೈಕ್ ನಮ್ಮ ಕಸ್ಟಮರ್ಸ್ ಯಾರು ಬರ್ತಾರೆ ಅವರಿಗೆ ಆಗಲಿ ಇದು ಮಾಡ್ತಿದ್ದೀವಿ. ಲೈಕ್ ನಾವು ಸೇಮ್ ನೀವೇನು ಹೇಳಿದಿರೋ ಅದೇ ಥರ ನಾವು ಹೇಳೋಕ್ಕೆ ಮುಂಚೆಯಿಂದ ಸ್ಟ್ರೀಟ್ ಡಾಗ್ಸ್ನ ಇದು ಮಾಡ್ತೀವಿ ಸರ್. ಹೆಚ್ಚು ಕಮ್ಮಿ ನಮ್ಮ ಕೆನಲ್ ಕೆಳಗೆ ಒಂದು 10-15 ನಾಯಿಗೆ ನಾವು ಫೀಡಿಂಗ್ ಮಾಡ್ತಾನೆ ಇದ್ದೀವಿ ಸರ್. ಓಕೆ ಸರ್, ಒಳ್ಳೆಯದಾಗಲಿ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಸ್ನೇಹಿತರೆ, ಇಷ್ಟೊತ್ತವರೆಗೂ ನೋಡಿದ್ರಿ ಡಾಗ್ ಶೋಲಿ ಯಾವ್ಯಾವ ರೀತಿ ಡಾಗ್ಸ್ಗಳು ಬಂದಿದೆಯೇ ಅಂತ. ಅಂದರೆ ಇದಿಷ್ಟಕ್ಕೆ ಎಂಡ್ ಆಗಲಿಲ್ಲ, ಇನ್ನು ಮುಂದೆ ಇದೇ ರೀತಿ ಅನಿಮಲ್ಸ್ ಬಗ್ಗೆ ವೀಡಿಯೋಸ್ ಮಾಡ್ತೀನಿ. ಬರೀ ಡಾಗ್ಸ್ ಅಂತ ಅಲ್ಲ, ಎಲ್ಲ ರೀತಿ ಅನಿಮಲ್ಸ್ಗಳ ಬಗ್ಗೆ ವೀಡಿಯೋಸ್ನ ಕೊಡ್ತಾ ಹೋಗ್ತಿರ್ತೀನಿ. ಮತ್ತು ನೀವೇನು ಮಾಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಯಾಕೆಂದರೆ ಈಗ ಆಲ್ರೆಡಿ ಬೆಳೆದಿರೋರನ್ನೇ ಬೆಳೆಸೋದ್ರಿಂದ ಏನು ಪ್ರಯೋಜನ ಇಲ್ಲ. ಸಣ್ಣದಾಗೇನೋ ಹೊಸ್ದಾಗೇನೋ ಮಾಡ್ತಿರೋರನ್ನ ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.